ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 500 ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಪ್ರಾರಂಭ ಆಗೈತಿ. ಸಾಕಷ್ಟು ಜನ ಹೋಗಿ ಈಗ ಆಲ್ರೆಡಿ ಅರ್ಜಿ ಕೂಡ ಸಲ್ಲಿಸಿರಿ. ಒಂದಿಷ್ಟು ಜನ ಈಗ ಆಲ್ರೆಡಿ ಮನೆ ತಾನೆ ಒಂದಿಷ್ಟು ಕಮೆಂಟ್ ಮಾಡ್ರಿ, ನಾವು ನಮ್ಮ ಜಿಲ್ಲೆಯನ್ನ ಬಿಟ್ಟು ನಾವು ಬೇರೆ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿದ್ರೆ ಯಾವ ಜಿಲ್ಲೆಗೆ ನಮ್ದು ಎಕ್ಸಾಮ್ ಸೆಂಟರ್ ಬರುತ್ತೆ ಅಥವಾ ಎಕ್ಸಾಮ್ ಸೆಂಟರ್ ಎಲ್ಲಿ ಬರುತ್ತೆ ಅಂತ ಕೇಳಾಕತ್ತಿದ್ರಿ. ಅದ್ರ ಜೊತೆಗೆ ಒಂದಿಷ್ಟು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ತಪ್ಪುಗಳನ್ನ ಮಾಡಾಕತ್ತೀರಿ. ಅವು ಯಾವ್ಯಾವ ತಪ್ಪುಗಳಂತೇಳಿ ತೋರಿಸ್ಕೊಡ್ತೀನಿ ಇವಾಗ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಅದಕ್ಕೂ ಮೊದಲು ನೀವೇನಾದ್ರೂ ವಿಲೇಜ್ ಅಕೌಂಟ್ ಎಸ್.ಡಿ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿಯನ್ನು ಮಾಡ್ತಾರೆ, ಈ ನೋಟ್ಸ್ ತುಂಬಾ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಅಲ್ಲರ ಕಂಪ್ಲೀಟ್ ಜಿಕೆಗೆ ಸಂಬಂಧಿಸಿದ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್, ಅದ್ರ ಜೊತೆಗೆ ಕಮ್ಯುನಿಕೇಶನ್ ಪೇಪರ್ ಗೆ ಸಂಬಂಧಿಸಿದೆ ಕನ್ನಡ ವ್ಯಾಕರಣ ಆಗಿರ್ಬೋದು, ಅದೇ ರೀತಿ ಕಂಪ್ಯೂಟರ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಅನ್ನು ಕೂಡ ಅದ್ರ ಜೊತೆಗೆ ಇಂಗ್ಲಿಷ್ ಗ್ರಾಮರ್ ಕೂಡ ಕಳಿಸಲಾಗುವುದು. ಸ್ನೇಹಿತರೆ, ಈ ನೋಟ್ಸಿನ ಬದಲಿ ಬಂದು ಮೊದಲಿಗೆ 999, ಈಗ ನೇಮಕಾತಿ ಆದ ಕಾರಣಕ್ಕೆ ಎಲ್ಲಾ ಅಭ್ಯರ್ಥಿಗಳ ಯೂಸ್ ಅಲ್ಲಿ ಕಾರಣಕ್ಕೆ ಕೇವಲ 200 ರೂಪಾಯಿಗೆ ನೀಡಲಾಗ್ತದ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಸ್.ಡಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಬೇಕಾಗಿತ್ತಂದ್ರೆ ನೋಟ್ಸ್ ಪ್ಲಸ್ ನಿಮ್ಗೆ 6ನೇ ತರಗತಿ 10ನೇ ತರಗತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಸೇರಿಸಿ 350 ರೂಪಾಯಿ ಆಗುತ್ತೆ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ. ನಮ್ಮ ಚಾನಲ್ ವಿಡಿಯೋ ನೋಡಿದ್ದು ಏನಾದ್ರು ಸ್ಕ್ರೀನ್ ಶಾಟ್ ಕಳಿಸ್ತೀರಪ್ಪ ಅಂದ್ರೆ ಕೇವಲ 250 ರೂಪಾಯಿಗೆ 2 ನೋಟ್ಸ್ ನ ಕಳಿಸಲಾಗ್ತದೆ. ಆ ಎರಡು ಕೂಡ ನಿಮಗೆ ಇಂಪಾರ್ಟೆಂಟ್ ನೋಟ್ಸ್ ಆಗಿರ್ತಾವ, ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಇಂಟ್ರೆಸ್ಟ್ ಇದ್ದವರು ಮಾತ್ರ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದರೂ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿ ಸ್ಟಡಿನ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಬೇಕು. ಹೌದು ಸ್ನೇಹಿತರೆ, ಅತ್ಯಂತ ಕಡಿಮೆ ಸಮಯದಲ್ಲಿ ನಿಮಗೆ ಎಲ್ಲ ಸಿಲೆಬಸ್ ಅನ್ನ ಕವರ್ ಮಾಡಲು ಶಾರ್ಟ್ ನೋಟ್ಸ್ ಅನ್ನ ಕಳಿಸಲಾಗ್ತದೆ. ಅದ್ರ ಜೊತೆಗೆ 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್, ಅದ್ರ ಜೊತೆಗೆ ನಿಮಗೆ PC, PSI, SDA, FTA, ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದೆ. ಇದ್ರ ಜೊತೆಗೆ ಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿ 1 year ಕರೆಂಟ್ ಅಫೇರ್ಸ್ ಮಾರ್ಕೆಟ್ ಅಲ್ಲಿ 1 year ಕರೆಂಟ್ ಅಫೇರ್ಸ್ ತಗೋದ್ರೆ 1 ಮಂತ್ ಗೆ ಕಡಿಮೆ ಅಂದ್ರೆ 30 ರೂಪಾಯಿ ಚಾರ್ಜ್ ಅನ್ನ ಮಾಡ್ತಾರೆ. ಟೋಟಲ್ ಆಗಿ 12 ಮಂತ್ ಕರೆಂಟ್ ಅಫೇರ್ಸ್ ತಗೊಂಡ್ರಪ್ಪ ಅಂದ್ರೆ ಟೋಟಲ್ ಆಗಿ 360 ರೂಪಾಯಿ ವರೆಗೂ ಕೂಡ ಚಾರ್ಜ್ ಆಗುತ್ತೆ. ಬಟ್ ನಮ್ಮ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ, ಬಡ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಇಲ್ಲಿ ನೋಡಿ 6 to 10th ನೋಟ್ಸ್, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ, ವಿಲೇಜ್ ಅಕೌಂಟ್ ಶಾರ್ಟ್ ನೋಟ್ಸ್, ಪ್ಲಸ್ ನಿಮಗೆ PC, PSI, ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಪ್ಲಸ್ 1 year ಕರೆಂಟ್ ಅಫೇರ್ಸ್ ಇವೆಲ್ಲಾ ಸೇರಿಸಿ ಕೇವಲ 250 ರೂಪಾಯಿಗೆ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ನಿಮಗೆ 250 ರೂಪಾಯಿಗೆ ಸಿಗುತ್ತೆ. ಇಲ್ಲ ಅಂದ್ರೆ 350 ರೂಪಾಯಿಗೆ ಕೊಡಲಾಗ್ತದೆ. ಸೊ ಅದಕ್ಕಾಗಿ ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ನಮ್ಮ ಚಾನಲ್ ವಿಡಿಯೋ ನೋಡಿದನ್ನ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಬನ್ನಿ ಸ್ನೇಹಿತರೆ, ಆಗಿದ್ರೆ ಟಾಪಿಕ್ಗೆ ಬರೋದಾದ್ರೆ, ಸ್ನೇಹಿತರೆ ಯಾರು ಕೂಡ ಕಾಲನ್ನ ಮಾಡಕ್ ಹೋಗ್ಬೇಡ್ರಿ. ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ಕಂಪ್ಲೀಟ್ ಆದ ಮಾಹಿತಿಯನ್ನ ತಿಳಿಸಿಕೊಡಲಾಗುವುದು. 250 ಎಲ್ಲೇ ತಿಂದು ಹಾಳು ಮಾಡ್ತಾರೆ, ಬಟ್ ಇದು ಜೀವನ ರೂಪಿಸಿಕೊಳ್ಳಕ ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ. ಇಂಟ್ರೆಸ್ಟ್ ಇದ್ರೆ ಮಾತ್ರ ಮೆಸೇಜ್ ಹಾಕಿ. ಬನ್ನಿ ಸ್ನೇಹಿತರೆ, ಆಗಿದ್ರೆ ಟಾಪಿಕ್ಗೆ ಬರೋದಾದ್ರೆ, ಸ್ನೇಹಿತರೆ ನೀವು ಇಲ್ಲಿ ನೋಡಬಹುದು, ಇದು ಅಫಿಷಿಯಲ್ ಆಗಿ ಇಲಾಖೆದವರದ್ದು ಬಿಟ್ಟಿದ್ದು ರೋಸ್ಟರ್ ಪ್ರಕಾರ ನಿಮಗೆ ಇಲ್ಲಿ ಮಾಹಿತಿಯನ್ನ ಶೇರ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಸ್ನೇಹಿತರೆ, ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಈ PDF ಅನ್ನ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ರಿ. ಇದು ಗ್ರೂಪ್, ಇದು ಬಂದು PDF ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ದಾಗೂ ಐತ್ರಿ. ಸ್ನೇಹಿತರೆ, ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನ್ ತಪ್ಪುಗಳು ಮಾಡಾಕತ್ತೀರಪ್ಪ ಅಂದ್ರ, ನೀವು ಯಾವ ಕ್ಯಾಟಗರಿ ಒಳಗೆ ಬರ್ತೀರಿ, ಎಲ್ಲಿ ನಿಮ್ಗೆ ಜಾಸ್ತಿ ಪೋಸ್ಟ್ ಅದಾದ್ರೂ ನೋಡಾಕತ್ತಿಲ್ಲ. ಒಂದಿಷ್ಟು ಅದರಲ್ಲಿ ಎಕ್ಸ್ಪೆಷಲಿ ಅಂಗವಿಕಲ ಅಭ್ಯರ್ಥಿಗಳು ಇಲ್ಲಿ ನಾವೇನ್ ಮಾರ್ಕ್ ಮಾಡ್ಲಿ, ಇಲ್ಲಿ ನಿಮ್ಗೆ ಪೋಸ್ಟ್ ಅದಾವೆಲ್ಲ ನೋಡ್ಕೋರಿ. ನೀವು ಯಾವುದೇ ಕ್ಯಾಟಗರಿ ಬರ್ತಿಲ್ಲ ಆ ಕ್ಯಾಟಗರಿಯಲ್ಲಿ ನಿಮ್ಗೆ ಪೋಸ್ಟ್ ಅದಾವೆಲ್ಲ ನೋಡ್ಕೋರಿ. ಇಂಪಾರ್ಟೆಂಟ್ ಆಗಿ ಅಂಗವಿಕಲ ಅಭ್ಯರ್ಥಿಗಳಿಗೆ ಕಡಿಮೆ ಕಟ್ ಆಫ್ ನಿಲ್ತದ. ಸೊ ನಿಮ್ ಕ್ಯಾಟಗರಿ ಒಳಗ ನೀವು ಅಂಗವಿಕಲ ಅಭ್ಯರ್ಥಿ ಏನಾದ್ರು ಇದ್ರಪ್ಪ ಅಂದ್ರ ಮಿಸ್ ಮಾಡದೆ ಇದನ್ನ ನೋಡ್ಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕ್ರಿ. ಯಾಕಪ್ಪ ಅಂದ್ರೆ ಅಲ್ಲಿ ಅಪ್ಲಿಕೇಶನ್ ಏನೋ ಹಾಕಿ ಬಿಡ್ತೀರಿ, ಸ್ಕೋರ್ನು ಕೂಡ 150 ಮಾಡ್ತೀರಿ, ಬಟ್ ಅಲ್ಲಿ ನಿಮ್ಗೆ ಅಲ್ಲಿ ಪೋಸ್ಟ್ ಇಲ್ಲಪ್ಪ ಅಂದ್ರೆ ನೀವು ಅಲ್ಲಿ ಅಪ್ಲಿಕೇಶನ್ ಹಾಕಿದ್ದು ಕೂಡ ವೇಸ್ಟ್ ಆಗ್ತದ. ಸೊ ಅದಕ್ಕಾಗಿ ನೋಡ್ಕೊಂಡ ಹಾಕ್ರಿ. ಓಕೆ ಸ್ನೇಹಿತರೆ, ಇದು ಅಫಿಷಿಯಲ್ ಆಗಿ ಬಿಟ್ಟಿದ್ದು ನೋಟಿಫಿಕೇಶನ್ ರೀ. ಇದರಲ್ಲಿ ಏನಾದ್ರು ನಿಮ್ದು ಎಕ್ಸಾಮ್ ಪ್ಲೇಸ್ ಅಂದ್ರೆ ಎಕ್ಸಾಮ್ ನಡೆಯುವ ಸ್ಥಳವನ್ನು ಏನಾದ್ರು ಮೆನ್ಷನ್ ಮಾಡಿದಾರೆ ಅಂತ ತೋರಿಸ್ತೀನಿ ನೋಡ್ರಿ ಇಲ್ಲಿ. ಓಕೆ, ಇಲ್ಲಿ ನೋಡ್ತಿರ್ಬೋದು ನೀವು ಯಾವುದೇ ರೀತಿ ಎಕ್ಸಾಮ್ ಡೇಟ್ ಅನ್ನ ಎಕ್ಸಾಮ್ ಸೆಂಟರ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿರಲ್ಲ. ಯಾಕೆ ಮಾಡಲ್ಲಪ್ಪ ಅಂದ್ರ ಒಂದಿಷ್ಟು ಸ್ಕ್ಯಾಮ್ ಆಗುವ ಸಾಧ್ಯತೆ ಇರುತ್ತೆ. ಸ್ಕ್ಯಾಮ್ ಯಾವ ರೀತಿಯಪ್ಪ ಅಂದ್ರ ಬ್ಲೂಟೂತ್ ಇಟ್ಕೊಂಡೈತಿ ಮಾಡೋ ಸಾಧ್ಯತೆ ಇರ್ತದ. ಓಕೆ ಸ್ನೇಹಿತರೆ, ಇಲ್ಲಿ ನೀವು ನೋಡ್ಕೊತಿರ್ಬೋದು, ಇದು ಯಾರಿಗಾದ್ರೂ ನಿಮಗೆ ಏನಾದ್ರು ಈ ಹುದ್ದೆಗಳಿಗೆ ಸಂಬಂಧಿಸಿದ ಸಿಲೆಬಸ್ ಏನಾದ್ರು ಗೊತ್ತಿಲ್ಲಪ್ಪ ಅಂದ್ರೆ ಸ್ಕ್ರೀನ್ ಶಾಟ್ ಹೊಡೆದ ಇಟ್ಕೋರಿ. ಇದು ಬಂದು ನೀವು ಪೇಪರ್ 1 ಮತ್ತು ಪೇಪರ್ 2 ಗೆ ಸಂಬಂಧಿಸಿದಂತೆ ಸಿಲೆಬಸ್ ಆಗಿರ್ತದ. ಆಲ್ರೆಡಿ PDF ನಮ್ಮ ಗ್ರೂಪ್ ದಾಗ ಐತಿ, ಅಲ್ಲಿ ಆದ್ರೂ ಕೂಡ ಹೋಗಿ ನೀವು ನೋಡ್ಕೋಬಹುದು. ಓಕೆ, ಈಗ ಟಾಪಿಕ್ ಏನ್ ನೋಡೋಣ್ರಿ. ಸ್ನೇಹಿತರೆ, ಸಾಕಷ್ಟು ಅಭ್ಯರ್ಥಿಗಳು ಅಪ್ಲಿಕೇಶನ್ ಏನೋ ಹಾಕಿರಿ, ಬಟ್ ಬೇರೆ ಜಿಲ್ಲೆಗಳಿಗೆ ಅಪ್ಲಿಕೇಶನ್ ಕೂಡ ಹಾಕಿರಿ. ಹಾಗಿದ್ರೆ ನಮ್ದು ಎಕ್ಸಾಮ್ ಸೆಂಟರ್ ಎಲ್ಲಿ ಬರ್ತದ, ಸಾಕಷ್ಟು ಅಭ್ಯರ್ಥಿಗಳಿಗೆ ಡೌಟ್ ಐತಿ. ಲಾಸ್ಟ್ ಟೈಮ್ ವಿಲೇಜ್ ಅಕೌಂಟ್ ಗೆ ಸಂಬಂಧಿಸಿದ ಏನು 1000 ಹುದ್ದೆಗಳು ಖಾಲಿ ಇದ್ದಲ್ಲ, ಆ ಹುದ್ದೆಗಳಿಗೆ ಪ್ರಕಾರ ನೋಡೋದಾದ್ರೆ ಸ್ನೇಹಿತರೆ, ಲಾಸ್ಟ್ ಟೈಮ್ ನೀವು ಅಪ್ಲಿಕೇಶನ್ ನ ಬಾಗಲಕೋಟೆಗೆ ಹಾಕಿದ್ರ ಅಂತ ಅನ್ಕೋರಿ, ಅಥವಾ ನೀವು ಬಾಗಲಕೋಟೆ ಅಭ್ಯರ್ಥಿ ಇದ್ದು ಅಪ್ಲಿಕೇಶನ್ ನ ಬೆಂಗಳೂರಿಗೆ ಹಾಕಿದ್ರ ಅಂತ ತಿಳ್ಕೊರಿ. ಅವಾಗ ನಿಮ್ದು ಲಾಸ್ಟ್ ಟೈಮ್ ಯಾವ ರೀತಿ ಕೊಟ್ಟಾರಪ್ಪ, ನೀವು ಯಾವುದೇ ಒಂದು ಡಿಸ್ಟ್ರಿಕ್ಟ್ ದವ್ರು ಇರ್ತೀರಿ ಅಂದ್ರೆ, ಈಗ ಬಾಗಲಕೋಟದವ್ರು ಇರ್ತೀರಿ, ಬೆಳಗಾವ್ ಇರ್ತೀರಿ, ನೀವು ಬೆಳಗಾವ್ದವ್ರು ಇದ್ರಂದ್ರ ಬೆಳಗಾವಿಗೆ ಇದನ್ನ ಕೊಡೋದು ನಿಮ್ದು ಎಕ್ಸಾಮ್ ಸೆಂಟರ್. ನೀವು ಬೆಂಗಳೂರಿಗೆ ಅಪ್ಲಿಕೇಶನ್ ಹಾಕ್ಲಿ,
ಮೈಸೂರು ಹಾಕ್ಲಿ, ಬಟ್ ನಿಮ್ದು ಎಕ್ಸಾಮ್ ಸೆಂಟರ್ನ ಎಲ್ಲಿ ಕೊಟ್ಟಿದಾರಪ್ಪ ಅಂದ್ರೆ ನಿಮ್ಮ ಡಿಸ್ಟಿಕ್ಗೆ ಕೊಟ್ಟಿದ್ರು. ಈಗ ಬಾಗಲಕೋಟೆ ಅಭ್ಯರ್ಥಿ ಬೆಂಗಳೂರಿಗೆ ಅಪ್ಲಿಕೇಶನ್ ಹಾಕ್ಯಾನಂದ್ರ ಅವ ಬೆಂಗಳೂರದಾಗ ಇರ್ತಿದ್ರು ಕೂಡ ಒಂದು ಎಕ್ಸಾಮ್ ಸೆಂಟರ್ ಎಲ್ಲಿ ಬಂದಿತ್ತಪ್ಪ ಅಂದ್ರೆ ಬಾಗಲಕೋಟೆ ಬಂದಿತ್ತು. ಲಾಸ್ಟ್ ಟೈಮ್ ಈ ರೀತಿ ಕೊಟ್ಟಿದ್ರು, ಬಟ್ ಈ ಸಾರಿನೂ ಕೂಡ ಅದೇ ರೀತಿ ಕೊಡುವ ಸಾಧ್ಯತೆ ಐತಿ. ಯಾಕಪ್ಪ ಅಂದ್ರ ಟ್ರಾನ್ಸ್ಪೋರ್ಟ್ ಅಥವಾ ನೀವು ಟ್ರಾವೆಲಿಂಗ್ ಮಾಡಾಕ ಒಂದಿಷ್ಟು ಅಭ್ಯರ್ಥಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಎಕ್ಸಾಮ್ ಸೆಂಟರ್ನ ಅದೇ ಡಿಸ್ಟಿಕ್ ಅಲ್ಲಿ ಕೊಡುವ ಸಾಧ್ಯತೆ ಐತ್ರಿ. ಈ ಸಾರಿನೂ ಕೂಡ ಅದೇ ರೀತಿ ಕೊಡುವ ಸಾಧ್ಯತೆ, ಯಾಕಂದ್ರೆ ಲಾಸ್ಟ್ ಟೈಮ್ ಕೂಡ ಕೊಟ್ಟಿದ್ರು. ಈಗ ನೀವು ಇಲ್ಲಿ ತರ ಬೆಂಗಳೂರಿಗೆ ಹೋಗ್ಬೇಕಾ, ಬೆಂಗಳೂರದಾರ ಇತ್ತ ಬರ್ಬೇಕಂದ್ರ ಸಿಕ್ಕಾಪಟ್ಟಿ ಪ್ರಾಬ್ಲಮ್ ಆಗತ್ತ. ಸೊ ಅದಕ್ಕಾಗಿ ಲಾಸ್ಟ್ ಟೈಮ್ ನೀವು ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಹಾಕಿದ್ರು ಕೂಡ ನಿಮ್ಮ ಡಿಸ್ಟಿಕ್ಗೆ ಅಂದ್ರೆ ಎಕ್ಸಾಮ್ ಸೆಂಟರ್ನ ಕೊಟ್ಟಿದ್ರ. ಈಗ ಬೇರೆ ಡಿಸ್ಟಿಕ್ಗೆ ಅಪ್ಲಿಕೇಶನ್ ಹಾಕ್ರಿ, ಆದ್ರೆ ಎಕ್ಸಾಮ್ ಸೆಂಟರ್ ಬರೋದು ನಿಮ್ಮ ಡಿಸ್ಟಿಕ್ಗೆ ಬರ್ತದ. ಸೊ ಇಲ್ಲ ಎಕ್ಸಾಮ್ ಸೆಂಟರ್ ಬೇರೆ ಕಡೆ ಬಂದ್ರು ಕೂಡ ಅನಿವಾರ್ಯವಾಗಿ ಹೋಗಲೇಬೇಕಾಗ್ತದ. ಯಾಕಪ್ಪ ಅಂದ್ರೆ ಎಕ್ಸಾಮ್ ಬಹಳ ಇಂಪಾರ್ಟೆಂಟ್ ರೀ. ಇದು ಮೇನ್ ಇದ ನೀವು ಎಕ್ಸಾಮ್ ಸೆಂಟರ್ ನೋಡ್ಕೊಂಡು ಅಪ್ಲಿಕೇಶನ್ ಹಾಕೋ ಬದಲಿ ನಿಮ್ಮ ಕೆಟಗರಿಗೆ ಎಷ್ಟು ಹುದ್ದೆಗಳು ಖಾಲಿ ಅದಾವ, ನೀವು ಯಾವ ರೀತಿ ಸ್ಟಡಿ ಮಾಡಾಕತ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿ ಸರಿಯಾಗಿ ಅಪ್ಲಿಕೇಶನ್ ಹಾಕೋರಿ. ಅದು ಬಹಳ ಇಂಪಾರ್ಟೆಂಟ್ ರೀ. ಇನ್ನ 2 ದಿವಸ ಲೇಟ್ ಮಾಡಿದ್ರು ಪರವಾಗಿಲ್ಲ, ಬಟ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮ ಕೆಟಗರಿಗೆ ಅಲ್ಲಿ ಹುದ್ದೆಗಳು ಅದಾವೆಲ್ಲ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ರಿ. ಎಕ್ಸಾಮ್ ಸೆಂಟರ್ ಎಲ್ಲಿ ಬರುತ್ತೆ ಅಂತೇಳಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕುದಲ್ಲ. ಬಹಳ ಜನ ಇದನ್ನ ಮೆಸೇಜ್ ಮಾಡಿದಕ್ಕಾಗಿ ನಾನು ಎಕ್ಸಾಮ್ ಸೆಂಟರ್ ಬಗ್ಗೆ ಮಾಹಿತಿಯನ್ನ ಕೊಡಾಕತ್ತೇನ್ರಿ. ಆಲ್ಮೋಸ್ಟ್ ಎಲ್ಲ ನೀವು ಬೇರೆ ಡಿಸ್ಟಿಕ್ ಹಾಕಿದ್ರು ಎಕ್ಸಾಮ್ ಸೆಂಟರ್ ನಿಮ್ ಡಿಸ್ಟಿಕ್ ಬರುವ ಸಾಧ್ಯತೆ ಐತ್ರಿ. ಓಕೆ ಅಂತ ಅನ್ಕೋತೀನಿ. ಕಡ್ಡಾಯ ಕನ್ನಡನು ಕೂಡ ನಿಮ್ ಡಿಸ್ಟಿಕ್ ಬರುವ ಸಾಧ್ಯತೆ ಐತಿ. ಯಾಕಪ್ಪ ಅಂದ್ರ ಟ್ರಾನ್ಸ್ಪೋರ್ಟ್ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅಭ್ಯರ್ಥಿಗಳ ಹಿತಕ್ಕಾಗಿ ಇದನ್ನ ಈ ರೀತಿ ಮಾಡಾಕತ್ತಾರ. ಬಟ್ ಎಕ್ಸಾಮ್ ಸೆಂಟರ್ನ ಒಂದು 4 ರಿಂದ 5 ದಿವಸ ಬಿಫೋರ್ ಮಾತ್ರ ತಿಳಿಸ್ತಾರ. ಯಾಕಂದ್ರೆ ಸ್ಕ್ಯಾಮ್ ಆಗೋ ಸಾಧ್ಯತೆ ಇರುತ್ತೆ. ಸ್ಕ್ಯಾಮ್ ಅಲರ್ಟ್ ಬಾಳ ಇರುತ್ತ. ಅದರಲ್ಲಿ ಪ್ರಸನ್ನ ಸರ್ ಏನ್ ಮಾಡ್ತಾರ, ಕರೆಕ್ಟ್ ಆಗಿ ಮಾಡ್ತಾರೆ. ಓಕೆ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ಕೆಟಗರಿಗೆ ನೀವು ಇರ್ತೀರ ನೋಡ್ಕೊಂಡು ಅಪ್ಲಿಕೇಶನ್ ಹಾಕೋರಿ. ಈಗ ನೀವು ನಿಮ್ ಫ್ರೆಂಡ್ ಒಬ್ಬ 2A ಇರ್ತಾನ, ನೀವೊಬ್ಬರ ತಡೆಯದ ಇರ್ತೀರಿ. ನಿಮ್ ಫ್ರೆಂಡ್ ಏನ್ ಮಾಡ್ತಾನ, ಬೇರೆ ಕಡೆ ಹಾಕ್ಬಿಡ್ತಾನ. ಅವಂಗ ಅಲ್ಲಿ ಪೋಸ್ಟ್ ಗಳು ಇರ್ತಾವ, ಅಲ್ಲಿ ಅಪ್ಲಿಕೇಶನ್ ಹಾಕಿರ್ತಾನ. ಬಟ್ ನೀವ್ ಏನ್ ಮಾಡ್ತೀರಿ, ನಮ್ ದೋಸ್ತ್ ಹಾಕ್ಯಾನ, ಇಬ್ರು ಕೂಡ ಎಕ್ಸಾಮ್ ಬರ್ಯಾಕ ಹೋಗೋದಾಗತ್ತ, ಅಲ್ಲೇ ಹಾಕೋದು ಈ ರೀತಿ ಆಗತ್ತ. ಆಗ ಏನಾಗತ್ತಪ್ಪ ಅಂದ್ರ ನೀವು 2A ಕೆಟಗರಿ 120 ಮಾಡಿದ್ರು ಕೂಡ ಅಲ್ಲಿ ಸೆಲೆಕ್ಷನ್ ಆಗಲ್ಲ. ಯಾಕಪ್ಪ ಅಂದ್ರ ಅಲ್ಲಿ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಯಾವ್ದೇ ರೀತಿಯ ಹುದ್ದೆಗಳು ಇರಂಗಿಲ್ಲ. ಸೊ ಅದಕ್ಕಾಗಿ ಹುದ್ದೆಗಳು ಎಲ್ಲಿ ಇರ್ತಾವಲ್ಲ ಅಲ್ಲಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕೋರಿ. ನಿಮ್ ಕೆಟಗರಿಗೆ ಅಲ್ಲಿ ಹುದ್ದೆ ಇಲ್ಲಪ್ಪ ಅಂದ್ರ ಅಲ್ಲಿ ಅಪ್ಲಿಕೇಶನ್ ಹಾಕೊಂಡ್ರಪ್ಪ ಅಂದ್ರ ಅಲ್ಲಿ ಹಾಕಿ ನೀವು ಎಷ್ಟು ಔಟ್ ಆಫ್ ಔಟ್ ಮಾಡಿ ಕೂಡ ವೇಸ್ಟ್ ಆಗ್ತದ. ಇದಕ್ಕೆ ಸಂಬಂಧಿಸಿದಂತೆ ಏನಾದ್ರು ಡೌಟ್ ಇದ್ರು ಕಮೆಂಟ್ ಮೂಲಕ